ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಸ್ಟೇಟಲ್ಲಿ. ಒಂದು ಕಡೆ ಸದನದ ಒಳಗೆ ಬಂದು ಒಬ್ಬ MLCಯನ್ನು ಪೊಲೀಸ್ನವ್ರು ಹೊತ್ಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ಒಬ್ಬ MLA ರಸ್ತೆಯಲ್ಲಿ ನಡೆದು ಬರುವಾಗ ಮೊಟ್ಟೆ ತಗೊಂಡು ಹೊಡಿತಾರೆ. ಆಮೇಲೆ ನಾನು ನೆನ್ನೆ ಮುನಿರತ್ನ ಅವ್ರದ್ದು ಬೈಟ್ ಕೇಳ್ತಾ ಇದ್ದೆ. ಅವರು ಬಂದು ಇಳಿದ ತಕ್ಷಣ ಶಾಕ್ ಆದ್ರಂತೆ. ಫಸ್ಟ್ ಏನು ಇಷ್ಟೊಂದು ಜನ ಪೊಲೀಸ್ನವ್ರು ಇದ್ದೀರಿ ಯಾಕೆ ಅಂತ. ಅವಾಗ ಅವರು ಪೊಲೀಸ್ನವ್ರು ಹೇಳಿದ್ರಂತೆ, ಸರ್ ನಿಮ್ಮ ಮೇಲೆ ಅಟ್ಯಾಕ್ ಆಗ್ಬೋದು ಅಥವಾ ಮರ್ಡರ್ ಮಾಡ್ಬೋದು ಅನ್ನುವಂತಹ ನಮಗೆ ಮಾಹಿತಿ ಬಂದಿದೆ, ಆ ಕಾರಣಕ್ಕೋಸ್ಕರ ಇಷ್ಟೊಂದು ಜನ ಅಂತ. ಇವ್ರಿಗೂ ಒಂದ್ಸಲಿ ಶಾಕ್ ಅಂತೆ, ಅಯ್ಯೋ ದೇವ್ರೆ, ಮರ್ಡರ್ ಮಾಡಿಸ್ಕೊಳ್ಳೋ ಅಂಥದ್ದೇನಪ್ಪ ಮಾಡ್ಕೊಂಡಿದ್ದೀನಿ ನಾನು, ಇಷ್ಟೊಂದು ಜನನ ಅಂತ. ಅದು ಹೇಳಿದ್ರಂತೆ, ನೀವು ದಯವಿಟ್ಟು ನಡ್ಕೊಂಡು ಬರಬೇಡಿ ಅಂತ. ಇಲ್ಲೇ ಇರೋದಲ್ಲ ಪ್ರೋಗ್ರಾಮ್, ಯಾವುದು ವಾಜಪೇಯಿ ಅವರು ಸಂಬಂಧಪಟ್ಟಂಗೆ ಒಂದು ಪ್ರೋಗ್ರಾಮ್ಗೆ ಹೋಗ್ತಾಯಿದ್ದೆ. ನಾವು ವಾಕಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂತಿರ್ಬೇಕಾದ್ರೆ ಬಿತ್ತು ಮೊಟ್ಟೆ, ಫಾಟ್ ಅಂದು ಬಿತ್ತು. ಪೊಲೀಸ್ನವರು ನಿಜವಾಗ್ಲೂ ಅದ್ಭುತವಾದ ಕೆಲಸ. ಟಕ್ಕಂತ ಕವರ್ ಮಾಡಿದ್ರು, ಟಕ್ಕಂತ ಎತ್ಕೊಂಡ್ರು, ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು, ಇಲ್ಲ ಓಕೆ ಫೈನ್. ಈಗ ಪ್ರಶ್ನೆ ಇರೋದು ಇಲ್ಲಿ ಪೊಲಿಟಿಕಲ್ ಆ್ಯಂಗಲ್ ಆ್ಯಂಡ್ ಅನಾಲಿಸಿಸ್. ಮುನಿರತ್ನ ಅವರು ಓಪನಾಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಬೈಟಲ್ಲಿ ಹೇಳ್ತಾರೆ, ಇದರಲ್ಲಿ DK ಶಿವಕುಮಾರ್ ಪಾತ್ರ ಇದೆ, DK ಸುರೇಶ್ ಪಾತ್ರ ಇದೆ. ಕುಸುಮಾ ಅವರನ್ನು MLA ಮಾಡಬೇಕು ಎನ್ನುವ ಕಾರಣಕ್ಕೆ ಇವರು ಹೇಗಾದರೂ ಮಾಡಿ ನನ್ನನ್ನು ಮುಗಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ನನ್ನನ್ನು ರಾಜಕೀಯವಾಗಿ ಮಾತ್ರ ಅಲ್ಲ, ಜೀವಂತವಾಗಿ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮುನಿರತ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟು ಕೊಟ್ಟಿದ್ದಾಗಿದೆ. ಅವ್ರ ತಂದೆ ಹನುಮಂತರಾಯಪ್ಪ ಅವ್ರ ಮೇಲೆ, ಕುಸುಮಾ ಅವ್ರ ತಂದೆ ಹನುಮಂತರಾಯಪ್ಪ ಅವ್ರ ಮೇಲೂ ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ.